ಸಂಗತಿಗಳು ನಡೀತವೆ. ಅವರು 10ನೇ ತರಗತಿಯಲ್ಲಿದ್ದಾಗ ಪ್ರೌಢಶಾಲೆಯಲ್ಲಿ ಅವರಿಗೆ ಒಂದು ಮೆಡಿಟೇಷನ್ ಮಾಡುವಂತ ಅನುಭವ ಬರುತ್ತೆ. ಮೆಡಿಟೇಷನ್ ಆರಂಭದಲ್ಲಿ ಮಾಡಿಸ್ತಾರಲ್ಲ ಅದೇ ರೀತಿ ಇರುತ್ತೆ. ಆ ಮೆಡಿಟೇಷನ್ ಇಂದ ಮುಂದೆ ಅವರು ಅನೇಕ ಕೃತಿಗಳನ್ನು ಅವರು ಓದ್ತಾರೆ. ಬಹಳ ಮುಖ್ಯವಾದ DVG ಅವರದ್ದು, ಗಾಂಧೀಜಿಯವರದ್ದು, ಇನ್ನೂ ಪ್ರಮುಖ ಆದಂತಹ ಲೇಖಕರ ಕೃತಿಗಳನ್ನ ಓದ್ಕೊಂಡು ಮುಂದೆ ಬರ್ತಾರೆ. ಈ ಇವರು ಇದ್ದಾರ ವಿವೇಕಾನಂದ ಅವರು ಹೇಳಿದಂತ ಮಾತು ನಡೆ ಮುಂದೆ ನೋಡಿ, ಇದು ಯಾವುದು ಎದ್ದೇಳು ಗುರಿ ಮುಟ್ಟುವುದರಿಗೆ ನಿಲ್ಲದಿರುವಂತ ಇದೆಯಲ್ಲ, ಅದು ಇವ್ರ ಮೇಲೆ ಪರಿಣಾಮ ಬೀರುತ್ತಂತೆ. ಆಶ್ಚರ್ಯ ನೋಡಿ, ನಾವು ನಮ್ಮ ಎಷ್ಟೋ ಜನಕ್ಕೆ ಎದ್ದೇಳು ಎದ್ದು ಹೇಳೋದಿಲ್ಲ, ತಟ್ಟುದ್ರು ಹೇಳೋದಿಲ್ಲ. ಅವರು ಎದ್ದೇಳೋದಿರ್ಲಿ, ಅವರು ಎದ್ದು ಗುರಿಯನ್ನು ಸಾಧಿಸ್ತಾರೆ. ಇವ್ರು ನೋಡಿ ಬರೀ ಓದಿದ ಕೂಡಲೇ ಗುರಿ ಸಾಧನೆ ಹೊರಟ್ಬಿಟ್ರು. ಆಶ್ಚರ್ಯ ಆಯ್ತು ನನಗೆ, ಅದನ್ನ ಹೌದಾ ಇವೆಲ್ಲ ಮಾಡುವ ಅಂತ. ಹಾಗೆ ಎಚ್ಚನ್ನವರು ಒಂದು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡಿ, ಎಲ್ಲಾನು ಪ್ರಶ್ನೆ ಮಾಡಿ ಅಂತ. ಅದು ವೈಚಾರಿಕತೆಗೆ ನನಗೆ ಬಹಳ ಖುಷಿ ಆಯಿತು. ಎಚ್ಚನ್ನವರು ಮಾತು ಇವರಿಗೆ ತಲೆಗಿಡುತ್ತೆ. ಹೀಗೆ ಆಮೇಲೆ ಧರ್ಮಗುರುಗಳು ಬರ್ತಾರೆ, ಜನಗುರುಗಳು ಬರ್ತಾರೆ, ಅವರ ಸಾಧನೆಗೆ ಅನೇಕ ರೀತಿ ನೆರವಾಗ್ತಾರೆ. ಆಗ ಅವರು MS ಮಾಡಿ ಇವತ್ತು ಅವ್ರೇನ್ ಮಾಡ್ತಾರೆ, ದೊಡ್ಡ ಬಿಲ್ಡರ್. ಯಾರಿಗಾದ್ರೂ ಸಂಬಂಧ ಇದೆಯಾ? ಬಿಲ್ಡರ್ಗೂ ಜನಗೂ ಎತ್ತನ ಸಂಬಂಧವಯ್ಯ. ನಾವು ಯಾರು ಬಿಲ್ಡರ್ಗಳು ನೋಡಿರುವಂತಹದ್ದು ಕೆಂಪ ಒಂದು ಕುಂಕುಮ, ಪಕ್ಕದ ಒಂದು ಮೊಬೈಲು, ಬಿಳಿ ಇದು ಒಳ್ಳೆ ನೋಡ್ರೆ ಏನೋ ಕಾಣ್ತಾರೆ. ಆದ್ರೆ ಪಾಪ ಇದನ್ನ ನೋಡಿ ಅವರು ಆ ಕಟ್ಟಡ ಕಟ್ಟುವಿಕೆಯನ್ನು ಕೂಡ ಅದು ಒಂದು ಜನ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಈ ಕಾರಣದಿಂದಾಗಿ ಈ ಪ್ರೇಮ್ ಕುಮಾರ್ ಅವರ ಬದುಕಿನ ನಡೆದು ಬಂದಾಗಿದೆಯಲ್ಲ, ಆಮೇಲೆ ಅವರಿಗೆ ಅನೇಕ